ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಣುಕಾ ಹರೀಶ್. ಎಲ್ಲರೂ ಹೇಗಿದ್ದೀರಾ? ಒಂದು ವಿಡಿಯೋ ಹಾಕಿದೆ, ಅವರೆಕಾಳು ಇತ್ಕೋದು ನೈಟಲ್ಲಿ ಮತ್ತು ಕಾಳು ಇತ್ಕೋಣ ಅಂತ ಅಂದ್ಬಿಟ್ಟಿರ್ತೀವಿ. ನಾಳೆ ಅವರೆಕಾಳು ಸಾರು ಮಾಡಿ ಶಾವಿಗೆ ಮಾಡೋಣ ಅಂತ ಕಾಳೆಲ್ಲ ಇದ್ವಿ. ನೈಟ್ ಬಿಗ್ ಬಾಸ್ ನೋಡ್ಕೊಂಡು ಟಿ ವಿ ಬಿಗ್ ಬಾಸ್ ನೋಡ್ಕೊಂಡು ಇಬ್ಬರು ಇದ್ವಿ. ಶಾವಿಗೆ ಮಾಡ್ತೀನಿ ಅಂತ ಹೇಳ್ತಿದ್ರು ನಮ್ಮ ಅತ್ತೆ. ಅದಕ್ಕೋಸ್ಕರ ಇಲ್ಲಿನ ಕಡೆ ಏನಂದರೆ ಶಾವಿಗೆಗೆ ಅವರೆಕಾಳು ಸಾರು ಇದ್ಕಿದ ಬೇಳೆ ಸಾರು ಮಾಡ್ಕೊಂಡು ತಿಂತಾರೆ ಆ ಶಾವಿಗೆ ಜೊತೆಗೆ. ನಮ್ಮ ಕಡೆ ಸ್ವೀಟ್ ಕಾಯಿ ರಸ ಮಾಡ್ಕೊಂಡು ತಿಂತೀವಿ. ಈ ಕಡೆ ಸಾರು ಬಿಟ್ಕೊಂಡು ತಿಂತಾರೆ, ಅದೇ ಒಂಥರ ವಿಚಿತ್ರ. ನನಗಿಷ್ಟ ಆಗಲ್ಲ ಆ ಥರ. ನಾವು ಬರೀ ಸ್ವೀಟಲ್ಲಿ ತಿಂತೀವಿ. ಅವ್ರು ಸಾಂಬಾರಲ್ಲೂ ತಿಂತಾರೆ, ಸ್ವೀಟಲ್ಲೂ ತಿಂತಾರೆ. ನಾವು ಬರೀ ಸ್ವೀಟಲ್ಲಿ ತಿಂತೀವಿ. ಎಲ್ಲ ಎತ್ಕಿದ್ದಾಯಿತು. ಎಲ್ಲ ಎತ್ಕಿದ್ದೆ. ನಾಳೆ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮಗ ಎದ್ದು ಬೆಳಗ್ಗೆ ಗಣೇಶ ವಿಗ್ರಹ ಫುಲ್ ಅರ್ಶಿನ ಕುಂಕುಮ ಚೆಲ್ಲಿ ಪೂಜೆ ಮಾಡ್ತೀನಿ ಅಂತ ಫುಲ್ ಕಿತಾಪತಿ ಕೆಲಸ ಮಾಡಿದ್ದ. ಎಲ್ಲ ಡಬಲ್ ಕೆಲಸ ಮಾಡಿಕೊಡ್ದ ನನಗೆ ಡೈಲಿ. ಆಮೇಲೆ ಹೇಗೆ ಶಾವಿಗೆ ಮಾಡೋದಂದರೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ, ಆಮೇಲೆ ಮುದ್ದೆ ಥರ ಮಾಡ್ಕೊಂಡು ಚೆನ್ನಾಗಿ ಬಿತ್ಕೊಂಡು ಗಂಟಿಲ್ದಂಗೆ ಮಿತ್ಕೊಂಡು ಶಾವಿಗೆ ಹೋಳಿಗೆ ಹಾಕ್ಕೊಂಡು ಮುದ್ದೆ ಥರ ಹಿಂಗೆ ತಿರುಗಿಸಿದ್ರೆ ಶಾವಿಗೆ ಬರುತ್ತೆ. ಅದೇ ಶಾವಿಗೆ ನಮ್ಮ ಅತ್ತೆ ಮಾಡ್ತಿದ್ದಾರೆ ಶಾವಿಗೆ. ಸಾಂಬಾರೆಲ್ಲ ನಾನು ಮಾಡಿಟ್ಟಿದ್ದೆ. ಅಷ್ಟೆಲ್ಲ ಮತ್ತೆ ಶಾವಿಗೆ ಮಾಡ್ತಾಯಿದ್ರು. ಆಮೇಲೆ ನನ್ನ ಮಗ ಹೋಗಿ ನಾನು ಮಾಡ್ತೀನಿ ಅಂತ ಕೊಡು ಅಂತ ಫುಲ್ ಆಟ ಮಾಡ್ತಾಯಿದ್ದ. ಸ್ವಲ್ಪ ಎಲ್ಲ ಎತ್ತಿ ಅಂಟಿ ಎಲ್ಲ ಇದು ಮಾಡ್ದೆ, ಕೊಡಲಿಲ್ಲ ಅಂತ. ಆಮೇಲೆ ಮತ್ತೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರೆದ್ರು. ಅವನು ಪಕ್ಕದಲ್ಲಿ ನಿಂತ್ಕೊಂಡು ನಾನು ಮಾಡ್ತೀನಿ ಅಂತ ಇದು ಮಾಡ್ತಾಯಿದ್ದ. ಎಲ್ಲ ಶಾವಿಗೆ ಎಲ್ಲ ರೆಡಿ ಆಯಿತು. ಊಟ ಮಾಡಿಸ್ಬೇಕಾಗಿತ್ತು ಅವನಿಗೆ. ಅವ್ನು ಶಾವಿಗೆನ ಹುಳ ನಾನು ತಿನ್ನಲ್ಲ ಇದು ಹುಳ ಅಂತಿದ್ದ. ಊಟ ಮಾಡೋಕ್ಕೆ ಬಾರೋ, ನಾನು ಹುಳ ತಿನ್ನಲ್ಲ ಅಂತ ಓಡ್ತಿದ್ದ. ಹರೀಶ್ನ ಕರ್ಕೊಂಬರ್ತಿದ್ದ, ನೀನೇ ಊಟ ಮಾಡಿಸ್ಬಾ ಅಂತ. ಅಷ್ಟರಲ್ಲಿ ನಾನೇ ಊಟ ಮಾಡಿಸ್ದೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದ. ಸೈಕಲಲ್ಲಿ ಆಟ ಆಡ್ತಾಯಿದ್ದ. ಅವನಿಂದೆ ಒಬ್ರು ಇರಲೇಬೇಕು. ಈ ಆಟ ಆಡ್ತಾ ಹಂಗೆ ಬಿದ್ದೋಗ್ಬಿಡ್ತಾನೆ. ಬಿದ್ದ ಮೇಲೆ ಅಳ್ತಾನೆ ಜೋರಾಗಿ. ಆಮೇಲೆ ಮಾವ ಯಾರೋ ಫ್ರೆಂಡ್ ಕರ್ಕೊಂಡಿರೋ ಅವ್ರ ಫ್ರೆಂಡ್ನ ಅವ್ರಿಗೆ ಊಟಕ್ಕೆ ಇಕ್ಕಿದ್ದು ಶಾವಿಗೆ ಕಾಯಿ ರಸ ಮತ್ತು ಎಳ್ಳನ್ನ ಹುರಿದ್ಬಿಟ್ಟು ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದ. ಈ ಕಡೆ ಅದನ್ನೂ ಹಾಕ್ಕೊತಾರೆ, ಇಲ್ಲ ಅಂತ ಅಂದರೆ ಕಡಲೆನ ಪುಡಿ ಮಾಡಿ ಅದನ್ನೂ ಹಾಕ್ಕೊತಾರೆ ಶಾವಿಗೆ ಜೊತೆಗೆ. ಎಲ್ಲ ತಿಂದ್ವಿ. ಆಮೇಲೆ ಹರೀಶ್ ಸ್ವಲ್ಪ ತಲೆನೋವು ಅಂತ ಅಂತಿದ್ರು. ತಲೆಗೆ ಎಳ್ಳೆಣ್ಣೆ ಹಚ್ಬಿಟ್ಟು ಹಾಗೆ ಮಸಾಜ್ ಮಾಡ್ತಿದ್ದೆ. ಮಸಾಜ್ ಮಾಡೋಕೆ ಅಪ್ಪಂಗೆ ಹೊಡಿತಾಯಿದ್ದೀನಿ ಅಂತ ತುಂಬ ಅಳ್ತಿದ್ದ ತನೀಶು. ಅಷ್ಟು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.